ನಿನ್ನೆ ಕಲಬುರಗಿಯಲ್ಲಿ ಅದರಲ್ಲೂ ವೇದಾಧ್ಯಯನ ಶಾಲೆಯೊಂದರಲ್ಲಿ ಘನಘೋರ ಘಟನೆ ನಡೆದಿತ್ತು. ವಿದ್ಯಾರ್ಥಿ ಮೇಲೆ ಶಿಕ್ಷಕ ಹಲ್ಲೆ ಮಾಡಿದ್ರು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಶಿಕ್ಷಕನನ್ನ ಬಂಧಿಸಲಾಗಿದೆ. ವೇದಾಧ್ಯಯನ ವಿದ್ಯಾರ್ಥಿ ಮೇಲೆ ಶಿಕ್ಷಕನಿಂದ ಹಲ್ಲೆ ಕೇಸ್ನ ಸಂಬಂಧ ಕಲಬುರಗಿಯಲ್ಲಿ ಶಿಕ್ಷಕ ವೀರೇಶ್ ಹಿರೇಮಠನ್ನ ಬಂಧಿಸಲಾಗಿದೆ. ಬಂಧಿಸಿ ನಾಯಕನಹಟ್ಟಿಗೆ ಪೊಲೀಸರು ಕರೆತಂದಿದ್ದಾರೆ. ಚಳ್ಳಕೆರೆ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಆರೋಪಿ ವೀರೇಶ್ ಹಿರೇಮಠ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. ನ್ಯಾಯಾಂಗ ಬಂಧನವನ್ನ ಆದೇಶ ಹೊರಡಿಸಿರೋದು ನ್ಯಾಯಾಲಯ. ಚಿತ್ರದುರ್ಗ ಜಿಲ್ಲಾ ಕಾರಾಗೃಹಕ್ಕೆ ವೀರೇಶನ್ನ ಸ್ಥಳಾಂತರ ಮಾಡಲಾಗಿದೆ. ನಿನ್ನೆ ನಡೆದಂತಹ ಘನಘೋರ ಕೃತ್ಯ ಇಡೀ ರಾಜ್ಯವನ್ನೇ ತಲೆ ಕೆಳಗಾಗುವಂತೆ ಮಾಡಿತ್ತು. ವೇದಾಧ್ಯಯನ ಶಾಲೆಯಲ್ಲಿ ಓದ್ತಾ ಇದ್ದಂತಹ ವಿದ್ಯಾರ್ಥಿಯ ಮೇಲೆ ಮನಸೋ ಇಚ್ಛೆ ಯದ್ವಾ ತದ್ವಾ ಒಡೆದಾಕಿದಂತಹ ಶಿಕ್ಷಕ ತಲೆಮರೆಸಿಕೊಂಡು ಹೋಗಿದ್ರು. ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿತ್ತು, FIR ಆಗಿತ್ತು. ವಿದ್ಯಾರ್ಥಿಯ ಪೋಷಕರು ಸೇರಿದಂತೆ ಸಿಬ್ಬಂದಿ ವರ್ಗದವರು ಕೇಸ್ ಹಾಕಿದ್ರು. ಈಗ ಶಿಕ್ಷಕನನ್ನ ಪತ್ತೆ ಹಚ್ಚಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಚಿತ್ರದುರ್ಗದ ಜಿಲ್ಲಾ ಕಾರಾಗೃಹಕ್ಕೆ ಈಗಾಗಲೇ ಶಿಕ್ಷಕ ವೀರೇಶನ್ನ ಸ್ಥಳಾಂತರ ಮಾಡಲಾಗಿದೆ. ಪದೇ ಪದೇ ಈ ರೀತಿಯ ದುರ್ಘಟನೆಗಳಾಗ್ತಾ ಇದೆ. ತಕ್ಕ ಪಾಠವನ್ನ ಕಲಿಸಿದ್ರೆ ಇನ್ನು ಮುಂದಾದರೂ ಶಾಲಾ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡೋದು ಅಥವಾ ಥಳಿಸುವಂತಹ ಘಟನೆ ಗಣನೀಯವಾಗಿ ಕಡಿಮೆ ಆಗತ್ತಾ ಅನ್ನೋದನ್ನ ಕಾದು ನೋಡಬೇಕು. ಬ್ರದರ್, ನೀವು ಒಂದು ನಿಮಿಷ